ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ವಿಷಯ. ಇವತ್ತು ಒಂದು ತುಂಬಾ ಅದ್ಭುತವಾಗಿರೋದು ಸಿನಿಮಾ ರಿಲೀಸ್ ಆಗಿದೆ. ಜೋರಾಗಿ ಮಾತಾಡಬೇಕಾ? ಎಲ್ರಿಗೂ ನಮಸ್ಕಾರ. ಅದು ಸೈಲೆಂಟ್ ಇರೋ ಕೇಳಿ ಸ್ವಲ್ಪ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಒಂದು ಅದ್ಭುತವಾಗಿರೋದು ಸಿನಿಮಾ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ ನಮಗೆ. ಗುರಿ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಯಾವತ್ತೂ ಒಂದು ಹೊಸ ಪ್ರಯತ್ನ ಮಾಡಿದಾಗ, ಒಂದು ಸಕ್ಸಸ್ ಸಿಕ್ಕಿದಾಗ, ಒಂದು ಹೊಸ ಪ್ರಯತ್ನಕ್ಕೆ ತುಂಬಾ ಹೆಮ್ಮೆ ವಿಷಯ. ನಮ್ಮ ಇಂಡಸ್ಟ್ರಿಯಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಪೆಷಲ್ ಆಗಿ ನಾವು ಯಾವತ್ತೂ ಒಂದು ಹೊಸ ರೀತಿಯಾದ ಸಿನಿಮಾಗಳನ್ನ ತುಂಬಾ ಪ್ರೋತ್ಸಾಹಿಸ್ತೀವಿ, ತುಂಬಾ ಅಡ್ಮೈರ್ ಮಾಡ್ತೀವಿ. ಅಟ್ಲೀಸ್ಟ್ ಒಂದು ಪ್ರಯತ್ನ ಏನಾದರೂ ಪಡ್ತೀವಿ ಅಂತ. ಅದೇ ಒಂದು ಪ್ರಯತ್ನ. ಸೆಲ್ವಮ್ ನನ್ನ ಜೊತೆ ನಾನು ವರ್ಕ್ ಮಾಡಿದ್ವಿ ಒಟ್ಟಿಗೆ ಸಿನಿಮಾದಲ್ಲಿ. ತಮಿಳ್ ಸಿನಿಮಾನೂ ವರ್ಕ್ ಮಾಡಿದ್ವಿ, ಕನ್ನಡ ಸಿನಿಮಾನೂ ವರ್ಕ್ ಮಾಡಿದ್ವಿ. ಸೊ he always has this vision of doing something really different. and ಆ ಒಂದು ನಾನು ಯಾವತ್ತೂ ಹೇಳ್ತೀನಿ, ಸಕ್ಸಸ್ ಆಗಲಿ ಫೇಲಿಯರ್ ಆಗಲಿ ಅದು ಆಮೇಲೆ ಬರುತ್ತೆ. ನಾವು ಪ್ರಯತ್ನನೇ ಪಟ್ಟಿಲ್ಲ ಅಂದರೆ ನಾವು ಜೀವನದಲ್ಲಿ ಏನೂ ಮಾಡೋಕ್ಕಂತ ಸಾಧ್ಯನೇ ಇಲ್ಲ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಸೆಲ್ವಮ್. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಇನ್ 47 ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್. ಆ್ಯಂಡ್ ದಯವಿಟ್ಟು ಈ ಥರ ಒಂದು ಸಿನಿಮಾಗಳಿಗೆ ನಿಮ್ಮೆಲ್ಲ ಪ್ರೇಕ್ಷಕರದ್ದು ಪ್ರೋತ್ಸಾಹ ಇರಬೇಕು. ಆ್ಯಂಡ್ I am very happy. The technically, of course, such world senior artists kuda idare cinemadalli, and I think the film talks about a very important issue. It talks about government schools. It talks about the system. It talks about so many adulterations happening in the society anta. So adella nodidre I think ellaru ond sati at least ee cinema nodi ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ. And I am very proud of the team. And come, these young boys. ಎಲ್ಲಿ ಕೂತ್ಕೋತೀಯ ಬಂದು? ಯಾ, ಹೊಸ ಆರ್ಟಿಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಇಷ್ಟು ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇದೇ ರೀತಿಯಲ್ಲಿ ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿರೋಂಥ ಸಿನಿಮಾಗಳು ಬರ್ತಾ ಇರಬೇಕು ಅಂತ ನಿಮ್ಮೆಲ್ರಿಗೂ ಕೇಳ್ಕೊತೀನಿ. ಯಾಕಂದರೆ ಚಿಲ್ಡ್ರನ್ಸ್ ಸಿನಿಮಾಗಳು ಎಷ್ಟು ಬಂದರೆ, ಒಂದು ಕಾನ್ಸೆಪ್ಟ್ ಇರೋವಂಥ ಚಿಕ್ಕ ಮಕ್ಕಳ ಸಿನಿಮಾಗಳು ಬಂದರೆ ತುಂಬಾ ಒಳ್ಳೆಯ ವಿಷಯ ಅಂತ. ಥ್ಯಾಂಕ್ ಯು. ಸಿನಿಮಾ ನೋಡಿ ಚೈಲ್ಡ್ಹುಡ್ ಏನಾದರೂ ನಿಮಗೆ ನೆನಪಾಯ್ತಾ? ಸಿ, ಈ ಒಂದು whenever I watch a children's film and it's connected to a cause, ಅಂದರೆ ಇವಾಗ you're talking about government schools, you're talking about the system, you're talking about adulterations, you're talking about the mafia that goes around organs. ತುಂಬಾ ದೊಡ್ಡ ಮಾಫಿಯಾ ಅದು. ಆ್ಯಂಡ್ the way it's been portrayed in the film is beautiful. ಇನ್ನೊಂದು ನಾನು ಹೇಳ್ತೀನಿ, ನಾನು ತುಂಬಾ ಆಲ್ಮೋಸ್ಟ್ ಆರ್ಮಿ ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್ ಥರನೇ ಇದ್ದಿದ್ದು. ಯಾಕಂದರೆ ನಮ್ಮಪ್ಪ ಆರ್ಮಿಯವರು ಇರೋದ್ರಿಂದ ತುಂಬಾ ಸಿಂಪಲ್ ಸ್ಕೂಲ್ಸಲ್ಲಿ ತುಂಬ ಜಾಗಗಳು ಬೆಳೆದಿದ್ವಿ ನಾವು. ಇವಾಗಂತೂ ದ ಸ್ಟೇಟಸ್ ಆಫ್ ಗೌರ್ಮೆಂಟ್ ಸ್ಕೂಲ್ಸ್ ಇಸ್ ವೆರಿ ವೆರಿ ಮಚ್ ಬೆಟರ್ ದೆನ್ ವಾಟ್ ಇಟ್ ಯೂಸ್ ಟು ಬಿ ಬಿಫೋರ್. ಐ ಫೀಲ್ ಇಟ್ಸ್ ನಾಟ್ ಅಬೌಟ್ ದ ಸಿಸ್ಟಮ್. ಇಟ್ಸ್ ಅಬೌಟ್ ನಾವು ಯಾವ ಲೆವೆಲಲ್ಲಿ ರೀಚ್ ಆಗ್ತೀವಿ ಅಂತ ಒಂದು ಸಂದರ್ಭ ಇದೆಯಲ್ಲ. ಆ್ಯಂಡ್ ಇಟ್ಸ್ ಅಬೌಟ್ ಎಜುಕೇಷನ್. ಇನ್ನೂ ಜಾಸ್ತಿ, ಇನ್ನೂ ಒಳ್ಳೆ ರೀತಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ಗಳು ಬೆಳೆದ್ರೆ ನಮ್ಮ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಮಕ್ಕಳಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಗುರಿ ಅನ್ನೋ ಒಂದು ಸಿನಿಮಾನ ನೋಡಿದ್ವಿ. ತುಂಬ ಒಳ್ಳೆ ಅರ್ಥಗರ್ಭಿತ ಸಾಲುಗಳಲ್ಲಿ ಬಂದಿರುವಂಥ ಒಂದು ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹುಡುಗರುಗಳು ಅಷ್ಟೇ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ತುಂಬ ಅಥೆಂಟಿಕ್ಕಾಗಿ ಹಳ್ಳಿಯಲ್ಲೇ ಯಾವ ಥರ ಶೂಟ್ ಮಾಡಬೇಕು, ನಾವು ಯಾವುದೋ ಒಂದು ಊರಲ್ಲಿ ಕೂತ್ಕೊಂಡು ಸಿನಿಮಾನ ನೋಡ್ತಿದ್ದೀವಿ ಅಂತ ಅನಿಸುತ್ತೆ ಈ ಸಿನಿಮಾನ ನೋಡಿದಾಗ. ಇಡೀ ಎಂಟೈರ್ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಈಗಲೇ ಗುರಿ ಅನ್ನೋ ಸಿನಿಮಾ ನೋಡ್ಕೊಂಡ್ಬಂದೆ. ಸೆಲ್ವಮ್ ಸರ್ ಮಾಡಿರೋದು. ಇವಾಗ ನಾನು ಮಾಡ್ತಿರೋ ಸಿನಿಮಾಗೆ ಅವರೇ ನನ್ನ ಕ್ಯಾಮ್ರಾಮನ್. ಸೊ ಅವರ ಇಬ್ಬರು ಮಕ್ಕಳಲ್ಲಿ ಅವ್ರದ್ದು ಒಬ್ಬರು ಮಗು. ಸೊ ಅದನ್ನು ಕರೆದಿದ್ರು ಅಂತ ನೋಡೋಕ್ಕೆ ಬಂದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಇಟ್ಸ್ ಅಬೌಟ್ ಎಜುಕೇಷನ್. ಸೊ ಐ ಥಿಂಕ್ ಅದು ತುಂಬ ಇಂಪಾರ್ಟೆಂಟ್ ಇದೆ ಇವತ್ತು. ಅದು ಎಲ್ಲೇ ಇರಲಿ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಆ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಕ್ಳು ಇಟ್ಕೊಂಡು ಇಡೀ ಸಿನಿಮಾ ಟ್ರಾವೆಲ್ ಮಾಡಿದ್ದಾರೆ ಅವರು. ಆ್ಯಕ್ಚುಲಿ ಆ್ಯಂಡ್ ಅಚ್ಚೂತ್ ಸರ್ ಮಾತಾಡೋದೇ ಬೇಡ, ಅವರು ತುಂಬ ದೊಡ್ಡ ಆ್ಯಕ್ಟರ್ ಅವರು. ಸೊ ಇಟ್ ವಾಸ್ ಅ ವೆರಿ ವೆಲ್ ಮೇಡ್ ಮೂವಿ. ಆ್ಯಂಡ್ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗತ್ತೆ ನನಗೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಹೋಲ್ ಟೀಮ್. ಆ್ಯಂಡ್ ಮೂವಿ ನಾಳೆ ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಲಗ ಸೂರ್ಯನ ಮಾತಾಡ್ತಾ ಇದ್ದೀನಿ. ಈಗಾಗಲೇ ಪಿಕ್ಚರ್ ನೋಡ್ಕೊಂಡ್ಬಂದೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಗಳು. ಎಲ್ರಿಗೂ ಆಲ್ ದ ಬೆಸ್ಟು. ತುಂಬ ಚೆಂದಾಗಿ ಮೂಡ್ ಬಂದೈತೆ.
ಇವಾಗ ಎಲ್ಲ ಹಳ್ಳಿ ಕಡೆನೂ ಒಂದು ಸ್ಕೂಲ್ ಬೇಕಾಗಿತ್ತು. ಇವಾಗ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾರೂ ಹೋಗ್ತಾ ಇಲ್ಲ ಸರಿಯಾಗಿ. ಇವಾಗೆಲ್ಲ ಕಾನ್ವೆಂಟ್ ಸ್ಕೂಲ್ಗಳೆಲ್ಲ ಐತೆ. ಇದು ಒಳ್ಳೆ ಮೆಸೇಜ್ ಐತೆ, ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಅಭಿಮಾನಿಗಳು ಬಂದು ನಾಳೆ ಅದ್ದೂರಿಯಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳು ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀನಿ. ತುಂಬ ಅದ್ಭುತವಾಗಿ ಮೂಡಿದೆ. ಡೈರೆಕ್ಟ್ರಿಗೂ ಆಲ್ ದಿ ಬೆಸ್ಟು, ಎಲ್ಲ ಟೆಕ್ನಿಷಿಯನ್ಗಳಿಗೂ ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿ ಕಲ್ಯಾಣ್ ಅಂತ. ಈ ಸಿನಿಮಾ ನೋಡಿದಾಗ ಏನು ಅನಿಸ್ತು ಅಂದರೆ, ನಾನು ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಈ ಲೆವೆಲ್ ಬಂದಿದ್ದೀನಿ. ಯಾಕಂದರೆ ನಾನು ನೋಡಿದಾಗ ನಮ್ಮದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನಪಾಯಿತು. ಬಟ್ ಇಟ್ಸ್ ರಿಯಲಿ ಗುಡ್. ನಾನು ತುಂಬ ಜಾಗದಲ್ಲಿ ಓಡಾಡಿದ್ದೀನಿ, ಉಡುಪಿ, ಮಂಗಳೂರು ಆ ಕಡೆ ಎಲ್ಲ ಶಾಲೆಗಳು ಮುಚ್ಚಿದೆ. ಆ್ಯಕ್ಚುಲಿ ಇದು ನಿಜ. ನಾನು ನೋಡೋಕೆ ಏನಿಸ್ತಾ ಬೇಸರ ಆಯಿತು. ಸೇಮ್ ಒಂಥರ ಫ್ಲ್ಯಾಶ್ ಬ್ಯಾಕ್. ಇವಾಗ ನಮ್ಮ ಮಕ್ಕಳಿದ್ದಾರೆ, ಊರಲ್ಲಿದ್ದಾರೆ, ಅವರು ಇವತ್ತು ಗೌರ್ಮೆಂಟ್ ಸ್ಕೂಲಿಗೆ ಓದ್ತಾ ಇದ್ದಾರೆ. ಯಾಕಂದರೆ ಅವ್ರದ್ದು ಸಿಚುವೇಶನ್ ಆಗಿದೆ. ಆ ಸ್ಕೂಲು ಒಂದು 2 ವರ್ಷದ ಮುಂಚೆ ಮುಗಿಯೋ ಥರ ಇತ್ತು. ಸೇಮ್ ಯಾರೋ ಒಬ್ಬರು MLA ಸಪೋರ್ಟ್ ಮಾಡಿ ಇವಾಗ ತಿರ್ಗಾ ರಿಓಪನ್ ಮಾಡಿ ನಡೆಸ್ತಾ ಇದ್ದಾರೆ. ಸೆಲ್ವಂ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ದಿವಸ ಆದಮೇಲೆ ಒಂದು ಮಕ್ಕಳ ಸಿನಿಮಾ ಬಂದಿದೆ. ಐ ಆಮ್ ಸೋ ಹ್ಯಾಪಿ, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಗುರಿ ಸಿನಿಮಾ ತುಂಬ ಅದ್ಭುತವಾಗಿದೆ, ಎಕ್ಸ್ಟ್ರಾಡಿನರಿ ಸಿನಿಮಾ. ಯಾಕಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳನ್ನ ಬಾಕ್ಲಾಕಿದಾರೋ ಆ ಶಾಲೆನ ಈ ಸಿನಿಮಾ ಮುಖಾಂತರ ಖಂಡಿತವೂ ರಿಓಪನ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಸಿನಿಮಾದ ಒಂದು ಒಳ್ಳೆ ಮೆಸೇಜ್ ಇದೆ. ಗುರಿ ಇಲ್ಲದೆ ಗುರಿ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಅದ್ಭುತ ಸಿನಿಮಾ. ನನ್ನ ಫ್ಯಾಮಿಲಿ ಫ್ರೆಂಡು ನನ್ನ ಸೆಲ್ವಂ ಅವರು ಒಳ್ಳೆ ಅದ್ಭುತ ಡೈರೆಕ್ಷನ್ ಮಾಡಿದ್ದಾರೆ. ಕ್ಯಾಮ್ರಾಮನ್ ಆಲ್ರೆಡಿ ಅವರೇನೆ. ಸೊ ಹಾಗಾಗ್ಬಿಟ್ಟು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಮಂಜೂರಾಗಿರೋ ಪ್ರತಿಯೊಬ್ಬರ ಆ್ಯಕ್ಟಿಂಗು ತುಂಬ ಅದ್ಭುತವಾಗಿದೆ. ಕೆಲವೊಂದು ಸೀನ್ಗಳಲ್ಲಿ ಖಂಡಿತಲ್ಲೂ ನಮಗೆ ಕಣ್ಣೀರು ಬರ್ತದೆ, ಅಷ್ಟು ಸೆಂಟಿಮೆಂಟ್ ಸೀನ್ ಇದೆ. ಪಾಪ ಆ ಮಕ್ಕಳು ಒಂದು ಹಳ್ಳಿಲಿ ಹುಟ್ಟಿರ್ತಕ್ಕಂಥ ಪ್ರತಿಭೆ ಮಕ್ಕಳು ನಮ್ಮ ಗೌರ್ಮೆಂಟ್ ಸ್ಕೂಲ್ ಓಪನ್ ಮಾಡಲೇಬೇಕಂತ ಹೇಳ್ಬಿಟ್ಟು ಬೆಂಗಳೂರು ಸಿಟಿಗೆ ಬಂದು ಮುಖ್ಯಮಂತ್ರಿನ ಮೀಟ್ ಮಾಡಿ ಆ ಸ್ಕೂಲ್ನ ಓಪನ್ ಮಾಡಿದ್ದಿದೆ. ಅದ್ಭುತ ಕಂಟೆಂಟು, ಒಳ್ಳೆ ಸಿನಿಮಾ. ದಯವಿಟ್ಟು ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಿ ಗೆಲ್ಸ್ಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಎಲ್ಲರೂ ಅಷ್ಟೇ ಇವತ್ತೇನಾದರೂ ಒಳ್ಳೊಳ್ಳೆ IAS IPS ಅಧಿಕಾರಿಗಳು ಇದ್ದರೆ ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿರೋದು. ಹಾಗಾಗ್ಬಿಟ್ಟು ದಯವಿಟ್ಟು ಈ ಗುರಿ ಸಿನಿಮಾನ ಪ್ರತಿಯೊಬ್ಬರು ಬಂದು ನೋಡಿ ಗೆಲ್ಸ್ಕೊಡ್ಬೇಕಂತೇಳಿ ಕೇಳ್ಕೊಳ್ತೀನಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಗುರಿ ಅನ್ನೋ ಸಿನಿಮಾ ಹೆಸರಿಗೆ ತಕ್ಕನಾಗೆ, ಟೈಟಲಿಗೆ ತಕ್ಕನಾಗೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಅಂದರೆ ಒಬ್ಬ ಚಿಕ್ಕ ಮಕ್ಕಳಿಗೂ ಗುರಿ ಅನ್ನೋದಿದ್ರೆ ಎಲ್ಲಿವರೆಗೂ ತಲುಪ್ಬೋದು ಅಂತ. ಆ್ಯಂಡ್ ಮೋರ್ ಓವರ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಓವರ್ ಆಲ್ ಇಟ್ ಈಸ್ ಅ ಕಂಪ್ಲೀಟ್ ಮಿಕ್ಸ್ಚರ್ ಆಫ್ ಕಾಮಿಡಿ ಆಗಿರ್ಬೋದು, ಅಥವಾ ಬೆಂಗಳೂರಲ್ಲಿ ಹೊಸದಾಗಿ ಬಂದರೆ ಇಲ್ಲಿ ಏನೂ ಒಂದು ಬೇಸ್ ಇಲ್ಲದೆ ಇರೋರಿಗೆ ಎಷ್ಟು ಕಷ್ಟ ಬೆಳೆಯೋದಕ್ಕೆ ಅಂತಲೂ ತೋರಿಸಿದ್ದಾರೆ. ಆ್ಯಂಡ್ ಪರ್ಸ್ನಲಿ ನನಗೆ ಈ ಸಿನಿಮಾ ತುಂಬ ಇಷ್ಟ ಆಯಿತು, ತುಂಬ ಕನೆಕ್ಟ್ ಆಯಿತು. ಸರ್ಕಾರಿ ಶಾಲೆಗಳನ್ನ ನಡೆಸೋದಕ್ಕೆ ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ಕಷ್ಟನೂ ತೋರಿಸಿದ್ದಾರೆ, ಅದೇ ದೃಢ ನಿರ್ಧಾರ ಇದ್ದರೆ ಎಲ್ಲಿವರೆಗೂ ಹೋಗಿ ಏನೆಲ್ಲ ಅಚೀವ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಆ್ಯಂಡ್ ನನ್ನ ಕಡೆಯಿಂದ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ವಿಶ್ ಮಾಡೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಆ್ಯಂಡ್ ನಿಮ್ಮ ಮೀಡಿಯಾ ಸಹಾಯದಿಂದ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಹಾಯ್, ನಮಸ್ಕಾರ. ನಾನಿವತ್ತು ನೋಡ್ದಂಗೆ ಗುರಿ ಅನ್ನೋ ಒಂದು ಮೂವಿಗೆ ಬಂದಿದ್ದೆ. ಸೊ ಈ ಮೂವಿ ಬಂದ್ಬಿಟ್ಟು ತುಂಬ ಐ ಗೆಸ್ ಎಜುಕೇಷನ್ ಓರಿಯೆಂಟೆಡ್ ಮೂವಿ ಆಗಿದೆ. ಆ್ಯಂಡ್ ಮಕ್ಕಳಿಗೆ ಹಾಗೆ ಪೇರೆಂಟ್ಸ್ಗೇನು ಒಂದು ಒಳ್ಳೆ ಮಾರಲ್ ಇದೆ ಈ ಮೂವಿನಲ್ಲಿ. ಸೊ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ಚಿಕ್ಕ ಮಕ್ಕಳಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಮಂಜು ಅವರು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಆಲ್ ದ ಬೆಸ್ಟ್, ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಮೂವಿ ಚೆನ್ನಾಗಿ ಓಡಲಿ ಆ್ಯಂಡ್ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ತೀನಿ. ನಮಸ್ತೆ, ಸಂದೀಪ್ ಮಲಾನಿ ಅಂತ. ಈ ಸಿನಿಮಾದಲ್ಲಿ BA ಆಫೀಸರ್ ಆ್ಯಕ್ಟರ್ ರೋಲ್ ಮಾಡಿದೆ ನಾನು. ಇಷ್ಟು ದೊಡ್ಡ ಗಡ್ಡೆ ಇರಲಿಲ್ಲ, ಅದರಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ನದು ಶಾರ್ಟ್ ಬೇಡಿತ್ತು. ಬಟ್ ಕ್ಲೈಮ್ಯಾಕ್ಸಲ್ಲಿ ಇಷ್ಟು ದೊಡ್ಡದೆ. ಸೊ ನಮ್ಮದು 2 ಪೋರ್ಷನ್ ಬರ್ತಾಯಿದೆ ಸಿನಿಮಾದಲ್ಲಿ. ಸಿನಿಮಾ ಚೆನ್ನಾಗಿದೆ. ಸೆಲ್ವಂ ಅವರು ನನ್ನ ಸಿನಿಮಾಗೆ ಆ್ಯಸ್ ಎ ಡೈರೆಕ್ಟರ್ ಅವ್ರು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ರು. ಸೊ ಅವ್ರು ಆ್ಯಸ್ ಎ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಎಡ್ಯುಕೇಷನ್ ಬಗ್ಗೆ ಒಳ್ಳೆ ತೋರಿಸಿದ್ದಾರೆ ಮಾಹಿತಿ. ಸೊ ಸಿನಿಮಾ ಐ ಥಿಂಕ್ ಸೊ ಅವಾರ್ಡ್ ಖಂಡಿತ ಬರುತ್ತೆ. ಜನರಲ್ಲಿ ನೋಡಬೇಕು, ಪ್ರೋತ್ಸಾಹಿಸ್ಬೇಕಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ರಿಗೂ. ಅಂದರೆ ಫಸ್ಟ್ ಟೈಮು ನಾನು ಗುರಿ ಸಿನಿಮಾ ನೋಡಿದ್ದು. ಅಂದರೆ ಡಬ್ಬಿಂಗಲ್ಲಿ ನಮ್ಮ ಪೋರ್ಷನ್ಸ್ ಏನಿರುತ್ತೋ ಅದು ನೋಡಿದೆ. ಥ್ರೂಔಟ್ ಸಿನಿಮಾ ನೋಡಿದವಾಗ ಒಂದಷ್ಟು ಕಡೆ ನನಗೆ ಫೀಲ್ ಆಯಿತು. ಯಾಕಂದರೆ ಒಂದು ಹಳ್ಳಿ ಕಡೆಯಿಂದ ಒಂದು ಹಳ್ಳಿ ಜೀವನ, ಅಂದರೆ ನಾನು ಹಳ್ಳಿ ಹುಡುಗನಾಗಿ ಬೆಳೆದು ಬಂದಿರೋದ್ರಿಂದ ಅಲ್ಲಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ, ಅದ್ರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಇದು. ಅದಾಗಿ ಒಂದಷ್ಟು ಹಳ್ಳಿಗಳ ಕಡೆ ಕುಡಿತಕ್ಕೆ ಒಳಗಾಗಿ ಒಂದಷ್ಟು ಫ್ಯಾಮಿಲಿಗಳನ್ನ ಕಳ್ಕೊಂಡಿರೋದು, ಅದಕ್ಕೋಸ್ಕರ ಒಂದಷ್ಟು ಅಂದರೆ ಆ ಮಕ್ಕಳ ಭವಿಷ್ಯದು ಎಷ್ಟು ಹಾಳಾಗುತ್ತೆ ಏನು, ಕುಡಿಯೋದ್ರ ಚಟ ಇರೋರು ಫ್ಯಾಮಿಲಿನಲ್ಲಿ ಆ ಮಕ್ಕಳ ಭವಿಷ್ಯ
ಎಷ್ಟು ಮಟ್ಟಿಗೆ ಹಾಳಾಗುತ್ತೆ ಏನೋ ಅನ್ನೋದ್ರ ಬಗ್ಗೆ, ಆಮೇಲೆ ಒಂದಷ್ಟು ಸಮಾಜದ ಕಳಕಳಿ ಬಗ್ಗೆ ಸಿನಿಮಾ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೆಲ್ವಂ ಅವರು. ನಾಳೆ ಅಂದರೆ ಸೆಪ್ಟೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಬನ್ನಿ, ಈ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಸೊ ಗುರಿ ಪಿಕ್ಚರು ನಾಳೆ 12ನೇ ತಾರೀಕು ರಿಲೀಸ್ ಆಗ್ತಿದೆ. ಒಂದು ಕಂಟೆಂಟ್ನ ನಂಬಿಕೊಂಡು ಒಂದು ಕಂಟೆಂಟ್ ಬೇಸ್ ಮೇಲೆ ಒಂದು ಸೋಷಿಯಲ್ ಒಂದು ಅವೇರ್ನೆಸ್ ಅಂತ ಒಂದು ಮ್ಯಾಟ್ರ್ ಇಟ್ಕೊಂಡು ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ. ಇದರಲ್ಲಿ ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳೆಲ್ಲ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈಗಲೇ ಪ್ರಿವ್ಯೂ ಶೋ ಮಾಡ್ತಿದ್ವಿ, ನೋಡಿದವರೆಲ್ಲ ಒಳ್ಳೆ ಪಾಸಿಟಿವ್ ಹೇಳ್ತಿದ್ದಾರೆ. ನೀವು ಜನ ನೋಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಮತ್ತು ನಮ್ಮ ಕರ್ನಾಟಕದ ಜನತೆಗೆ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರಿ ಅಂದ ತಕ್ಷಣ ನನಗೆ ನೆನಪಾಗೋದು ನಮ್ಮ ಹಳೆಯಲ್ಲಿ ಸಿನಿಮಾ, ಅಣ್ಣವ್ರ ಸಿನಿಮಾ. ನಾವು ಚಿಕ್ಕವರು, ಆವಾಗ ಚಿಕ್ಕ ಮಕ್ಕಳು, ಗುರಿ ಸಿನಿಮಾ ರಿಲೀಸ್ ಆದಾಗ. ಅದಾದಮೇಲೆ ಒಂದು 2-3 ಸಲ ಸಿನಿಮಾ ನೋಡಿದ್ದೀನಿ ಗುರಿ ಸಿನಿಮಾ. ಆ ಗುರಿ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಣ್ಣವ್ರ ಅಭಿನಯ ಅಂದರೆ ಅಷ್ಟು. ಅದೇ ಟೈಟ್ಲ್ ಇಟ್ಕೊಂಡು ಈಗ ಗುರಿ ಸಿನಿಮಾ ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ. ಗುರಿ ಅಂದ ತಕ್ಷಣ ಗುರಿ ಅಂದರೆ ಏನು? ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡೇ ಇರುತ್ತೆ. ಈಗ ನಾನು ಒಂದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು. ನಾನೇನು ಜಾಸ್ತಿ ಓದಿಲ್ಲ. ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಏನೋ ಒಂದು ಗುರಿ ಇಟ್ಕೊಂಡು ಏನೋ ಒಂದು ಅಚೀವ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನಿಮಗೆ ಗೊತ್ತಲ್ಲ, ಸಿನಿಮಾ ಇಂಡಸ್ಟ್ರಿ ಆಗು ಹೋಗು ಕಷ್ಟ ಇದು ಎಲ್ಲ ಅನುಭವಿಸ್ಕೊಂಡು ಬಂದ್ವಿ. ಈ ಸಿನಿಮಾನೂ ಅದೇ ಥರ ನಾವು ಹೆಂಗೆ ನಡ್ಕೊಂಬರ್ತೀವಿ ಅದೇ ಥರ ದಾರಿಲಿದೆ. ಗೌರ್ಮೆಂಟ್ ಸ್ಕೂಲು ಅಂದ ತಕ್ಷಣ ಇವತ್ತಿನ ಜನ್ರೇಷನ್ನು ಗೌರ್ಮೆಂಟ್ ಸ್ಕೂಲ್ಗೆ ಯಾವ ಮಕ್ಕಳೂ ಕಳಿಸ್ತಾ ಇಲ್ಲ. ಯಾಕೆ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಶಾಲೆಯಲ್ಲಿ ಓದಿದರೆ ಏನೋ ಒಂಥರ, ಆದರೆ ಎಲ್ರಿಗೂ ಬೇಕಾಗಿರೋದು ಗೌರ್ಮೆಂಟ್ ಕೆಲಸ. ಬಟ್ ಗೌರ್ಮೆಂಟ್ ಸ್ಕೂಲ್ ಬೇಡ. ಈ ಥರ ನಮ್ಮ ಜನ್ರೇಷನ್ನೇ ಹಂಗೆ ಆಗೋಗ್ಬಿಟ್ಟಿದೆ. ಎಲ್ಲರೂ ಕಾನ್ವೆಂಟು, ಇಂಗ್ಲೀಷ್ ಮೀಡಿಯಮ್ ಓದಬೇಕು ನನ್ನ ಮಗ ನನ್ನ ಮಗಳು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಬಟ್ ಮದುವೆ ಮಾಡಬೇಕಾದ್ರೆ ಗಂಡು ಏನು ಮಾಡ್ತಾ ಇದ್ದಾನೆ? ಗೌರ್ಮೆಂಟ್ ಕೆಲಸದಲ್ಲಿದ್ದಾನ? ಇಲ್ಲ, ಪ್ರೈವೇಟಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ ಎಣ್ಣೆ ಕೊಡಲ್ಲ. ಹೌದು ತಾನೆ? ಗೌರ್ಮೆಂಟ್ ಜಾಬ್ ಇದ್ದರೆ ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಸಂಬಳ ತೆಗಿತಾ ಇದ್ದಾನೆ, ಸಾಯೋವರೆಗೂ ತಿನ್ಬೋದು, ಪೆನ್ಷನ್ ದುಡ್ಡು ಬರುತ್ತೆ. ಈ ಥರ ಎಲ್ಲ ಜನರ ಮೈಂಡ್ಸೆಟ್ ಹಂಗೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕರ್ನಾಟಕದ ಜನತೆಗೆ ಗೌರ್ಮೆಂಟ್ ಸ್ಕೂಲು ಇವತ್ತು ಎಷ್ಟೋ ಕಡೆ ಗೌರ್ಮೆಂಟ್ ಸ್ಕೂಲ್ ಮುಚ್ಚಿದ್ದಾರೆ. ಯಾಕೆ ಅಂದರೆ ಮಕ್ಳುಗಳು ಹೋಗ್ತಾ ಇಲ್ಲ, ಶಾಲೆಗಳಿಗೆ ಹೋಗ್ತಾ ಇಲ್ಲ. ಮಾತೆತ್ತಿದ್ರೆ ಎಷ್ಟಾದರೂ ಖರ್ಚಾಗಲಿ, ಕಾನ್ವೆಂಟಿಗೆ ಸೇರಿಸ್ತೀನಿ, ಕಾನ್ವೆಂಟಿಗೆ ಓದಿಸ್ತೀನಿ ಅಂತವ ದುಡ್ಡು ಖರ್ಚಾದರೂ ಪರವಾಗಿಲ್ಲ. ಆದರೆ ಗೌರ್ಮೆಂಟ್ ಶಾಲೆಯಲ್ಲಿ ಇವತ್ತು ಕೂಡ ಒಳ್ಳೆ ಸ್ಪೆಸಿಲಿಟಿ ಇದೆ. ಇವತ್ತು ಕೂಡ ಗೌರ್ಮೆಂಟು ಶಾಲೆಯಲ್ಲಿ ಊಟ ಕೊಡ್ತಾರೆ. ಊಟ, ಹಾಲು, ಮೊಟ್ಟೆ ಎಲ್ಲ ಸ್ಪೆಸಿಲಿಟಿ, ಮತ್ತು ಅವ್ರಿಗೆ ಬೇಕಾದ ಸ್ಪೆಸಿಲಿಟಿ, ಬುಕ್ಕುಗಳು, ಮತ್ತು ಸ್ಕೂಲು ಡ್ರೆಸ್, ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ. ಅದೆಲ್ಲ ಅನುಕೂಲತೆ ಇದ್ದರೂ ಕೂಡ ಕಾನ್ವೆಂಟಿಗೆ ಕಳಿಸ್ತೀನಿ, ಕಾನ್ವೆಂಟಿಗೆ ಓದಿಸ್ತೀನಿ ಅಂತಾರೆ. ಅದಲ್ಲ, ದಯವಿಟ್ಟು ಇವತ್ತಿಂದ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನ ಕಳಿಸಿ. ಗೌರ್ಮೆಂಟ್ ಶಾಲೆಗಳು, ನೀವು ಗೌರ್ಮೆಂಟ್ ಕೆಲಸ ಹೆಂಗೆ ಬೇಕು ಅಂತ ಅಂತೀರೋ ಅದೇ ಥರ ಗೌರ್ಮೆಂಟ್ ಶಾಲೆಗಳು ಓದಬೇಕು, ಮಕ್ಕಳು ಉದ್ಧಾರ ಆಗಬೇಕು. ಗುರಿ ಅನ್ನೋ ಸಿನಿಮಾ ಇದು ಒಂಥರ ಕಂಟೆಂಟ್ ತುಂಬ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಈ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರಾಗೂ ಮಾಡಿದ್ದೀನಿ. ನಾನು ಈ ಸಿನಿಮಾ ಮ್ಯಾನೇಜರ್ ಆ್ಯಕ್ಚುಲಿ. ಜೊತೆಗೆ ನಮ್ಮ ಸೆಲ್ವಂ ಸಾರು ಒಂದು ಕಂಟೆಂಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ. ಚೆನ್ನಾಗಿದೆ ಅಂತ ಎಲ್ಲರೂ ತುಂಬ ಜನ ಪಾಸಿಟಿವ್ ಆಗಿ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಇದು ಕರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದಂಥ ಸಿನಿಮಾ ಇಲ್ಲಿವರೆಗೂ ತಂದಿದ್ದೀವಿ ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ತುಂಬ ಕಷ್ಟ ಸಿನಿಮಾ ಮಾಡೋದು. ಅಂಥದ್ರಲ್ಲೂ ಒಳ್ಳೊಳ್ಳೆ ಕಂಟೆಂಟ್ಸ್ ಇರೋ ಸಿನಿಮಾ ಖಂಡಿತ ಓಡುತ್ತೆ, ಖಂಡಿತ ಸಕ್ಸಸ್ ಆಗುತ್ತೆ. ಆ ಸಕ್ಸಸ್ಸು ನಾನು ನೋಡಬೇಕು ಅಂತ ಇಷ್ಟಪಡ್ತೀವಿ. ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ. ಪಳನಿ ಡಿ ಸೇನಾಪತಿ ಅಂತ ಈ ಸಿನಿಮಾಗೆ ಸಂಗೀತ ನಿರ್ದೇಶಕ ಮತ್ತು 5.1 ಥಿಯೇಟರ್ ಮಿಕ್ಸ್ ನಾನೇ ಮಾಡಿದ್ದೀನಿ. ಎಂಟೈರ್ ಸೌಂಡ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ವಹಿಸ್ಕೊಂಡಿದ್ದೀನಿ. ಗುರಿ ಒಂದು ಚಾಲೆಂಜಿಂಗ್ ಮೂವಿ. ಇಲ್ಲಿ ಇಟ್ಸ್ ನಾಟ್ ಅ ಪ್ಯೂರ್ ಕಮರ್ಷಿಯಲ್ ಅಂತನೂ ಅಲ್ಲದೆ, ಈ ಕಡೆ ತುಂಬ ಆರ್ಟಿಸ್ಟಿಕ್ ಆಗೂ ಇಲ್ಲದೆ, ಇಟ್ಸ್ ಅ ಬ್ರಿಡ್ಜ್ ಮೂವಿ ಆಗಿರೋದು. ಒಂದು ಚಾಲೆಂಜ್, ಎನಿ ಮ್ಯೂಸಿಷಿಯನ್ಸ್ಗಾಗಲಿ, ಎನಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ, ಎನಿ ಟೆಕ್ನಿಷಿಯನ್ಸ್ಗೆ ಒಂದು ಚಾಲೆಂಜಿಂಗ್ ಜಾಬ್. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಅದರಿಂದ ನಾವು ಈ ಸಿನಿಮಾಗೆ ನಮ್ಮ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ
ಹೆಚ್ಚು ಅಕೋಸ್ಟಿಕ್ಸ್ ಇನ್ಸ್ಟ್ರುಮೆಂಟ್ಸ್ ಬಳಸಿ ಸಂಗೀತ ಮಾಡೋ ಅವಕಾಶ ಸಿಕ್ತು. ಚಿತ್ರ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಒಪಿನಿಯನ್ ಹೇಳ್ತಾಯಿದ್ರು. ಗುರಿ ಇಲ್ಲದೆ ಯಾರು ಜೀವನನೇ ಇಲ್ಲ. ಸೊ ಒಳ್ಳೆ ಮೆಸೇಜ್ ಹೇಳಿದ್ದಾರೆ. ಮತ್ತು ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಹೇಳಿದ್ದಾರೆ. ಅಫ್ಕೋರ್ಸ್ ಹೌದು, ಕರೆಕ್ಟ್. ಗೌರ್ಮೆಂಟ್ ಸ್ಕೂಲ್ಗಳು, ಮುಚ್ಚೋಗಿರೋ ಸ್ಕೂಲ್ಗಳು ಮತ್ತೆ ಬಂದಾಗ ಮಾತ್ರ ಮುಂದಿನ ಜನ್ರೇಷನ್ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಈ ಚಿತ್ರ ಇದು ನಮ್ಮ ರಾಜ್ಯನೇ ನೋಡೋವಂಥ ಪಿಕ್ಚರ್. ಇದು ನಮ್ಮ ರಾಜ್ಯದಲ್ಲಿರೋಂಥ ಬಡವರಾಗಲಿ, ಸಾಹುಕಾರಾಗಲಿ, ರಾಜಕಾರಣದವರಾಗಲಿ, ಮಿನಿಸ್ಟರ್ ಆಗಲಿ, MLA ಆಗಲಿ, ಯಾರೇ ಆಗಿರ್ಬೋದು, ಎಲ್ಲರೂ ನೋಡೋ ಅಂಥ ಸಿನಿಮಾ ಇದು. ಇದನ್ನು ಮುಂದಿನ ದಿನದಲ್ಲಿ ಇದೇ ಥರ ಎಲ್ಲ ಮಕ್ಕಳಿಗೂ ಈ ಪಿಕ್ಚರ್ ನೋಡಿಬಿಟ್ರೆ ಅರ್ಥ ಆಗ್ಬಿಡ್ತೈತೆ, ಇಡೀ ರಾಜಕಾರಣದವ್ರಿಗೆ ಅರ್ಥ ಆಗ್ಬಿಡ್ತೈತೆ. ಖಂಡಿತ ಈ ಗೌರ್ಮೆಂಟ್ ಶಾಲೆ ಅನ್ನೋದು ಯಾವ ಥರ ಇರಬೇಕು ಅನ್ನೋದು, ಯಾವ ಥರ ತೆಗಿಬೇಕು, ಮಕ್ಕಳನ್ನ ಹೆಂಗೆ ಓದಿಸ್ಬೇಕು, ಒಂದು ಹಳ್ಳಿಗೆ ಒಂದು ಸ್ಕೂಲ್ ಇರಬೇಕು ಅನ್ನೋದು ಇದನ್ನ ನೋಡಿ ಕಲಿಬೇಕು ಅಂತ ಹೇಳಿ ಅನ್ನಿಸ್ತೈತೆ. ಭಾಳ ಚೆನ್ನಾಗಿದೆ ಇದು ಪಿಕ್ಚರು. ನಾಳೆ ಮೂವಿ ರಿಲೀಸ್ ಇದೆ, ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಿ ಎನ್ಕರೇಜ್ ಮಾಡಿ. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಈಗ ತಾನೇ ನೋಡ್ಕೊಂಡ್ಬಂದ್ವಿ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಎಷ್ಟು ಇಂಪಾರ್ಟೆಂಟು ಮತ್ತು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್. ಮಕ್ಕಳು ಕಷ್ಟಪಡ್ದವ್ರು ಓದೋಕ್ಕೆ ನಡ್ಕೊಂಡು ಹೋಗಬೇಕು, ತುಂಬ ದೂರ ಹೋಗಬೇಕು. ಮನೇಲಿ ಕಷ್ಟದಿಂದ ಸ್ವಲ್ಪ ಜನ ಓದ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ನಿಮ್ಮನ್ನ ಬೇಡ್ಕೊಳ್ಳೋದೇನೆಂದರೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದು ಮೂವಿ ನೋಡಿ ಅಷ್ಟೇ. ಫ್ಯಾಮಿಲಿ ಎಲ್ಲ ಬಂದು ನೋಡಬೇಕು, ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿ. ಗುರಿ ಫಿಲಮ್ಮು ತುಂಬ ಇಷ್ಟ ಆಯಿತು ನಮಗೆ. ನಾವು ಪಾತ್ರ ಮಾಡಿರೋದು ಗೌರ್ಮೆಂಟ್ ಸ್ಕೂಲ್ ಎಷ್ಟು ಇಂಪಾರ್ಟೆಂಟು ಅಂತ ಎಲ್ಲ ಅರ್ಥ ಮಾಡ್ಕೊಬೇಕು. ಎಲ್ಲ ಪ್ರೈವೇಟ್ ಶಾಲೆಯಲ್ಲಿ ಸ್ಕೂಲ್ಗೆಲ್ಲ ಹೋಗ್ತಾರೆ, ಮಕ್ಕಳೆಲ್ಲ ಸೇರಿಸ್ತಾರೆ. ದುಡ್ಡಿಲ್ದವರು ಎಷ್ಟು ಕಷ್ಟಪಡ್ತಾರೆ. ಈ ಸ್ಕೂಲ್ದು, ಗೌರ್ಮೆಂಟ್ ಸ್ಕೂಲ್ದು ಎಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ಶಾಲೆಗೆ ಕಳಿಸ್ಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಓದೋದಕ್ಕೆ ಎಂಕರೇಜ್ ಮಾಡಬೇಕು. ಸಿನಿಮಾ ನೋಡ್ತಿರ್ಬೇಕಾದ್ರೆ ಒಂಥರ ಡಿಫ್ರೆಂಟ್ ಆಗಿತ್ತು, ಮತ್ತು ಶೂಟಿಂಗ್ ಮಾಡ್ತಿರ್ಬೇಕಾದ್ರೂ ಡಿಫ್ರೆಂಟ್ ಆಗಿತ್ತು, ಇವಾಗೂ ಡಿಫ್ರೆಂಟ್ ಆಗಿತ್ತು. ಮತ್ತು ಜಾಸ್ತಿ ಒಂಥರ ಡ್ರಾಮಾ ಮತ್ತು ಕಾಮಿಡಿ ಫಿಲಿಮು. ನಂಗಂದರೆ ಫಿಲಮು ಇನ್ಸ್ಪೈರ್ ಆಗಿತ್ತು. ಈಗ ಬಡವರು ಲೈಫ್ ಬೇರೆ ಥರ ಇರುತ್ತೆ, ಮತ್ತು ಒಂದು ಶ್ರೀಮಂತರು ಲೈಫ್ ಬೇರೆ ಥರ ಇರುತ್ತೆ. ಈಗ ಬಡವರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ, ಮತ್ತು ಶ್ರೀಮಂತರೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾರೆ. ಪ್ರೈವೇಟು ಮತ್ತು ಗೌರ್ಮೆಂಟ್ಗೆ ಒಂದೇ ಡಿಫ್ರೆನ್ಸು. ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಫ್ರೀಯಾಗಿ ಕೊಡ್ತಾರೆ, ಅದೇ ಪ್ರೈವೇಟ್ ಸ್ಕೂಲಲ್ಲಿ ಮಾತ್ರ ಕಾಸು ಬೇಕಂತಲೇ ಕಿತ್ಕೊತಾರೆ. ಮತ್ತು ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರೋದೇ ಬೆಟ್ರು. ಪ್ರೈವೇಟ್ ಸ್ಕೂಲಲ್ಲಿ ಜಾಸ್ತಿ ಕಷ್ಟಪಡಬೇಕಿತ್ತು, ಮತ್ತು ಗೌರ್ಮೆಂಟ್ ಸ್ಕೂಲು ಅಷ್ಟೇನು ಕಷ್ಟಪಡೋದಿಲ್ಲ. ಇಸ್ ಡಿಫ್ರೆನ್ಸ್. ಎಲ್ರಿಗೂ ನಮಸ್ಕಾರ. ನಮ್ಮ ಮೂವಿ ನೋಡೋದಕ್ಕೆ ಎಲ್ಲರೂ ಬಂದಿದ್ದೀರಾ. ಫಸ್ಟ್ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ. ಫಸ್ಟ್ ಹೇಳಬೇಕು ಅಂತಂದರೆ ನಾನು ತುಂಬ ಮಕ್ಕಳು ಮೂವೀಸ್ ನೋಡಿದ್ದೀನಿ, ಬಟ್ ಆದರೆ ಈ ಮೂವಿ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿದೆ. ಯಾಕೆಂದರೆ ನೀವು ಎಲ್ಲರೂ ಈ ಮೂವಿ ನೋಡಿದ್ದೀರಾ, ನಿಮಗೂ ಅನಿಸಿರುತ್ತೆ. ಹಾಗೆ ನೀವು ಅಷ್ಟೇ ನಿಮ್ಮ ಪೇರೆಂಟ್ಸು ಮಕ್ಕಳನ್ನ ಎಲ್ಲರೂ ಕರ್ಕೊಂಬಂದು ಈ ಮೂವಿ ನೋಡಿ. ಯಾಕಂತ ಅಂದರೆ ಎಲ್ಲ ಮೂವೀಸಲ್ಲಿ ನಾನು ನೋಡಿರೋ ಪ್ರಕಾರ ಇದು ಡಿಫ್ರೆನ್ಸ್ ಯಾಕೆ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ ಎಜುಕೇಷನ್ ಬಗ್ಗೆ ಇದೆ. ಪೇರೆಂಟ್ಸ್ಗಳು ಮಕ್ಕಳ ಜೊತೆ ಯಾವ ಥರ ಬಿಹೇವ್ ಮಾಡಬೇಕು, ಹೆಂಗಿರಬೇಕು. ಯಾಕೆಂದರೆ ಪೇರೆಂಟ್ಸ್ಗಳನ್ನ ನೋಡಿ ಮಕ್ಕಳು ತುಂಬ ಕಲಿತಾರೆ. ಇವಾಗ ನಮ್ಮಪ್ಪ ಏನೋ ಡ್ರಿಂಕ್ಸ್ ಮಾಡ್ತಿದ್ದಾನೆ ಇಲ್ಲ ಸ್ಮೋಕ್ ಮಾಡ್ತಿದ್ದಾನೆ ಅಂದರೆ ಮಕ್ಕಳು ಅದನ್ನು ನೋಡ್ತಾ ಇರ್ತಾರೆ. ಯಾಕೆಂದರೆ ಮಕ್ಕಳು ಬ್ರೈನ್ ಅಷ್ಟು ಫಾಸ್ಟ್ ಇರುತ್ತೆ. ಆವಾಗ ಅವ್ರೇನು ಮಾಡ್ತಾರೆ, ನಾವು ಅದನ್ನೇ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಎಲ್ಲ ಆಗ್ತಿರುತ್ತೆ. ಇವಾಗ ತಂದೆ ಆದವರು ತಾಯಿನೇ ಆಗಲಿ ಮಕ್ಕಳು ಮುಂದೆ ಯಾವತ್ತೂ ಹೊಡೆಯೋದು ಬಡಿಯೋದು ಈ ಥರ ಎಲ್ಲ ಮಾಡಲೇಬಾರ್ದು. ಯಾಕೆಂದರೆ ಅವ್ರು ಅದನ್ನು ನೋಡ್ತಾರೆ, ಅದು ಅವ್ರ ಮೈಂಡಿಗೆ ಹೋಗ್ತಾ ಇರುತ್ತೆ. ಹಾಗೆಯೇ ಸ್ಕೂಲಲ್ಲಿ ಟೀಚರ್ಸ್ಗಳು, ಯಾಕೆಂದರೆ ಸ್ಕೂಲ್ ಅಂತ ಅಂದರೆ ತುಂಬ ಕನೆಕ್ಟ್ ಆಗುತ್ತೆ. ಅದೊಂಥರ ಫೀಲೇ ಬೇರೆ ಥರ. ಎಲ್ಲರೂ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ತಾನೆ ಇರ್ತೀವಿ. ಅದು ಹೇಳೋಕ್ಕಾಗಲ್ಲ. ಸ್ಕೂಲ್
ಸ್ಕೂಲ್ ಫೀಲ್ ಯಾವ ಥರ ಇರುತ್ತೆ ಅಂತ. ಎಜುಕೇಷನ್ ಅಂತ ಬಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲು ಯಾವುದಕ್ಕೂ ಕಡಿಮೆನೇ ಇಲ್ಲ. ಯಾಕೆಂದರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋಳು. ಅಷ್ಟೇ ಅಲ್ಲದೆ ನಾನು ಒಂದು ವಿಷಯ ಹೇಳಬೇಕು ಅಂದರೆ ನನ್ನ ಪೇರೆಂಟ್ಸ್ ನನ್ನನ್ನು 4th ಸ್ಟ್ಯಾಂಡರ್ಡ್ಗೆ ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದ್ರು. ನಾನು ಹಠ ಮಾಡಿಕೊಂಡು ಇಲ್ಲ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತೀನಿ ಅಂತ ಇದೇ ವರ್ಡ್ ಹೇಳಿ ಚಿಕ್ಕವಳಿಂದನೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಕೊಂಡು ಬಂದೆ. ಆ್ಯಂಡ್ ಇನ್ನೊಂದು ನಾನು ಆಫ್ಟರ್ ನಾನು PU ಆಗಿದ ತಕ್ಷಣ, ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ, ನನಗೆ ಸಿಕ್ಕಿದ್ದು ಮೆಡಿಕಲಲ್ಲಿ ಫ್ರೀ ಸೀಟ್ ಸಿಕ್ಕಿತ್ತು ಮೆಡಿಕಲ್ಲು. ಆ್ಯಂಡ್ ಅದು ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನಾನು ಫ್ರೀ ಸೀಟ್ ತೊಗೊಂಡೆ. ಆ್ಯಂಡ್ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು ಪ್ರೈವೇಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗಿಂತ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದಕ್ಕೆ ನಾನು ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ಪೇರೆಂಟ್ಸು ಅಷ್ಟೇ ಮಕ್ಕಳಿಗೆ ಎಜುಕೇಷನ್ ಕೊಡಿಸಿ. ಯಾಕೆಂದರೆ ಇವಾಗ ತಾಯಿ ಆದವಳು ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು, ತಂದೆ ಆದವನು ಶಿಸ್ತನ್ನು ಕಲಿಸ್ತಾನೆ. ಅದೇ ಒಬ್ಬ ಟೀಚರ್ ಗುರುಗಳು ಎಲ್ಲನೂ ಕಲಿಸ್ತಾರೆ, ವಿದ್ಯೆ ಹೆಂಗೆ ನಡ್ಕೋಬೇಕು ಎಲ್ಲನೂ ಕಲಿಸ್ತಾ ಇರ್ತಾರೆ. ದಯವಿಟ್ಟು ಎಲ್ಲರೂ ಈ ಮೂವಿನ ನೋಡಿ ಇಷ್ಟೊತ್ತು ನಾನು ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ